ಈ ಹಿಂದೆ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಿನಿಮಾದ ಮುಖಾಂತರ ಒಂದಷ್ಟು ಭರವಸೆಯನ್ನ ಹುಟ್ಟಿಸಿದ್ರು ಸುಜಯ್ ಶಾಸ್ತ್ರಿ ಅವರು. ಈಗ ನಮ್ಮೆಲ್ಲರೂ ಕೂಡ ಹೊಟ್ಟೆ ಹುಣ್ಣಾಗುವಂಗೆ ನಗ್ಸೋದಕ್ಕೆ ಒಂದೊಳ್ಳೆ ಅತ್ಯದ್ಭುತವಾದಂತಹ ಸಿನಿಮಾವನ್ನ ತೆರೆ ಮೇಲೆ ತರ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಸಿನಿಮಾದಲ್ಲಿ ಕಾಮಿಡಿಯ ಜೊತೆಗೆ ಅತ್ಯದ್ಭುತವಾದಂತಹ ಪಾತ್ರಗಳು, ರೆಟ್ರೋ ಶೈಲಿಯಾದಂತಹ ಸಿನಿಮಾ ನಮ್ಗೆಲ್ಲ ಕೊಡ್ತಾ ಇದ್ದಾರೆ. ಸೊ ನನ್ನ ಜೊತೆಗಿದ್ದಾರೆ, ಬನ್ನಿ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ಹಾಯ್, ನಮಸ್ತೆ, ಹೇಗಿದ್ದೀರಾ? ಸಖತ್ತಾಗಿದ್ದೀನಮ್ಮ. 17ನೇ ತಾರೀಕು ರಿಲೀಸ್ವರೆಗೂ ಹಿಂಗೇ ಇರಬೇಕು ಅಂತ ಮನಸ್ಸಲ್ಲಿ ಫುಲ್ಲು ಫಿಕ್ಸ್ ಆಗಿದ್ದೀನಿ. ಆಮೇಲೂ ತುಂಬಾ ಚೆನ್ನಾಗಿರ್ತೀರಾ ಅನ್ನೋ ನಂಬಿಕೆ ಈಗ ಆಲ್ರೆಡಿ ಟ್ರೈಲರ್ ಮುಖಾಂತರ ಕೊಟ್ಟಿದ್ದೀರಾ. ಆಗ ಒಂದು ಚಿಕ್ಕ ವೆಕೇಶನ್ ಬೇಕಾಗಿದೆ ಮನಸ್ಸಿಗೆ ಅಂತ ಅನಿಸ್ತಾ ಇದೆ, ಅಷ್ಟೇ, ಇನ್ನೇನಿಲ್ಲ. ಸರ್, ಸಿನಿಮಾ ಟ್ರೈಲರ್ ಅನ್ನ ನೋಡುವಂತಹ ಸಂದರ್ಭದಲ್ಲಿ ಒಂದಷ್ಟು ಕಮೆಂಟ್ಸ್ ಅನ್ನ ನೋಡಿದಾಗ ಎಲ್ರಿಗೂ ಕೂಡ ಟ್ರೈಲರ್ ನೋಡಿದ್ರೆ ತುಂಬಾ ಭರವಸೆ ಹುಟ್ಟಿಸ್ಬಿಟ್ಟಿದೆ. ಒಂದೊಳ್ಳೆ ವಿಭಿನ್ನವಾದಂತಹ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ, ಮತ್ತೆ ನಾವೆಲ್ಲರೂ ಕೂಡ ನಗೆ ಬುತ್ತಿನ ಮನೆಗೆ ತಗೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು. ಸೊ ಸಿನಿಮಾದ ಬಗ್ಗೆ ಒಂದೆರಡು ಮಾತುಗಳು. ಸಿನಿಮಾ ನೀವು ಹೇಳಿದ್ದು ಸತ್ಯವೇ. ಸಿನಿಮಾದಲ್ಲಿ ಹಾಸ್ಯವೂ ಇದೆ, ಸಿನಿಮಾದಲ್ಲಿ ಮಿಸ್ಟ್ರಿ ಕೂಡ ಇದೆ, ಸಿನಿಮಾದಲ್ಲಿ ಪ್ರತೀಕಾರವಿಲ್ಲ, ಸಿನಿಮಾದಲ್ಲಿ ರಕ್ತಪಾತವಿಲ್ಲ, ಸಿನಿಮಾದಲ್ಲಿ ಯಾವುದೇ ಥರ ಹಗೆತನ ಇಲ್ಲ. ಹಾಸ್ಯವಿದೆ ಮತ್ತೊಂದು ಮಿಸ್ಟ್ರಿ ಇದೆ, ಅಂದರೆ ಕಾಮಿಡಿ ಆ್ಯಂಡ್ ಮಿಸ್ಟ್ರಿ, ಮತ್ತೊಂದು ಒಂದು ಡ್ರಾಮಾ ಕಾಣುತ್ತೆ ನಿಮಗೆ. ಆದರೆ ಒಂದು ಕ್ಷಣನೂ ನಿಮಗೆಲ್ಲೂ ನಾನು ಸಿಟಿ ಒಳಗೆ ಕೂತಿದ್ದೀನಿ ಅಂತ ಫೀಲ್ ಬರಲ್ಲ. ಇಡೀ ಥಿಯೇಟರ್ ನೋಡ್ತಾ ಇದ್ದರೆ ಹಳೆ ಕಾಲ ಸಿನಿಮಾ, 90s ಸಿನಿಮಾ ಯಾವುದೋ ನೋಡ್ತಾ ಇದ್ದೀನಿ ಅಂತ ಫೀಲ್ ಬರ್ತಾ ಇರುತ್ತೆ. ಸರ್, ಇನ್ನ ಚಂದನ್ ಶೆಟ್ಟಿ ಅವರಾಗಿರ್ಬೋದು ಮತ್ತೆ ಹರ್ಷಿನಾ ಹುಡ್ಗಿ ಅವರಾಗಿರ್ಬೋದು, ಅವರಿಬ್ರು ಈ ರೀತಿನೂ ಕೂಡ ಈ ತರ ಪಾತ್ರನೂ ಕೂಡ ಮಾಡಿಸ್ಬೋದಾ ಇವ್ರ ಕೈಯಲ್ಲಿ ಅನ್ನುವಂಥದ್ದು. ಬಿಕಾಸ್ ಈ ಹಿಂದೆ ಹೀರೋಯಿನ್ಸ್ ಎಲ್ಲ ಗ್ಲಾಮರಸ್ ಆಗಿ ಕಾಣಿಸ್ಕೋಬೇಕು ಅಂದರೆ ಪಕ್ಕಾ ಹಳ್ಳಿ ಶೈಲಿಯ ಪಾತ್ರ ಒಂದು ರೀತಿಯಾಗಿ. ಸೊ ಹೇಗೆ ಹೋಮ್ವರ್ಕ್ ಮಾಡಿದ್ರ, ಹೇಗೆ ಆ ಪಾತ್ರಗಳನ್ನ ಹೇಗೆ ನಿಭಾಯಿಸಿದ್ದಾರೆ, ಮತ್ತೆ ನಿಮ್ಮ ಡೈರೆಕ್ಷನ್ ಅಲ್ಲಿ ಮೂಡ್ ಬರ್ತಾ ಇರುವಂಥದ್ದು? ಇಲ್ಲೇ ವರ್ಕ್ಶಾಪ್ ಆಗಿದ್ದು ಅವರಿಬ್ರಿಗೂ. ದೇರ್ ಇಸ್ ಒನ್ ಪ್ರಾಸೆಸ್ ಕಾಲ್ಡ್ ಅನ್ಲರ್ನಿಂಗ್. ಅವರು ಇಬ್ರಿಗೂ ಸಿನಿಮಾ ಹೊಸದಾಗಿರಲಿಲ್ಲ. ದೋ ಹಿ ವಾಸ್ ನಾಟ್ ಆ್ಯಕ್ಟಿಂಗ್ ಇನ್ ದ ಫಿಲಮ್ಸ್. ಅವ್ರಿಗೆ ಸಿನಿಮಾ ಬಗ್ಗೆ ಅವ್ರಿಗೆ ಗೊತ್ತಿತ್ತು, ಚಂದನ್ಗೆ. ಬಟ್ ಅರ್ಚನಾ ವಾಸ್ ಆ್ಯಕ್ಟಿಂಗ್. ಸೊ ನನಗೆ ಅವ್ರು ಹಳೆಯದಾಗಿ ಹೆಂಗೆ ಆ್ಯಕ್ಟ್ ಮಾಡ್ತಿದ್ರು ಅದು ಬೇಕಾಗಿರಲಿಲ್ಲ, ಅಥವಾ ಹಳೆಯ ಬಗ್ಗೆ ಏನು ಆಲೋಚನೆ ಇತ್ತೋ ಅದು ಬೇಕಾಗಿರಲಿಲ್ಲ ಅವ್ರಿಗೆ. ನನಗೆ ಉದ್ದೇಶ ಇದ್ದಿದ್ದು ಈ ಸಿನಿಮಾದಲ್ಲಿ ಹೇಗೆ ಮಾಡಬೇಕು ಅವರು ಅನ್ನೋದು ತುಂಬ ಕೇಂದ್ರೀಕೃತವಾಗಿತ್ತು. ಇಟ್ ವಾಸ್ ಸೆಂಟ್ರಲೈಸ್ಡ್ ಇನ್ ಮೈ ಮೈಂಡ್. ಸೊ ಇದು ಹಿಂಗೆ ಮಾಡಬೇಕು. ಬಿಕಾಸ್ ರಾಜ್ಗುರು ಅಂತ ನನ್ನ ಸ್ನೇಹಿತ ಬರ್ದಿರೋ ಸಿನಿಮಾನ ಅವ್ರು ಬರ್ದಾಗಲೇ ಇಟ್ ವಾಸ್ ಫಿಕ್ಸ್ಡ್. ಈತ ಯಾವುದೋ ಒಂದು ಈ ಬ್ಯಾಂಕಲ್ಲಿ ಕೆಲಸ ಮಾಡಿ ಹಿಂಗೆ ಬ್ಯಾಗಲ್ಲಿ ಹಿಂಗೆ ಹಾಕೊಂಡು ಹಿಂಗೆ ಬ್ಯಾಂಕಲ್ಲಿ ಕೆಲಸ ಮಾಡ್ತಾನಲ್ಲ ವ್ಯಕ್ತಿ, ಹೊಟ್ಟೆ ಬಿಟ್ಕೊಂಡು ಯಾವುದೇ ರೀತಿ ಇದಿರಲ್ಲ, ಅನ್ನೋದು ವಾಟ್ ಯು ಕಾಲ್ ಬ್ಯಾಕು, ಜಿಮ್ಮು, ವ್ಯಾಯಾಮ ಅದೆಲ್ಲವೂ ಮಾಡ್ದಲೇ ಒಬ್ಬ ವ್ಯಕ್ತಿ ಇರ್ತಾನಲ್ಲ, ಹಾಗೆ ಕಾಣಿಸ್ಬೇಕು. ಇವನೊಬ್ಬ ಬಿಗ್ ಕಲೆಕ್ಟ್ರು. ಇವನು ಮನೆಗೆ ಹೋಗಿ ಊದ್ಕಡ್ಡಿ ಮಾರ್ತೀನಿ ಅಂತ ಒಂದು ಪ್ಯಾಂಟ್ ಶರ್ಟ್ ಹಾಕೊಂಡು ಹೋಗ್ತಾನಲ್ಲ, ಸರ್ ಗುಡ್ ಮಾರ್ನಿಂಗ್ ಸರ್, ದಿಸ್ ಇಸ್ ವೆರಿ ಗುಡ್ ಊದ್ಕಡ್ಡಿ ಸರ್ ಅನ್ನೋ ಥರ ಹಾಗೆ ಒಂಥರ ಇದಾಗಿ ಕಾಣಿಸ್ಬೇಕು ಅನ್ನೋದು ಉದ್ದೇಶ ಆಗಿತ್ತು. ಸೊ ದಟ್ ಈಸ್ ವೈ 90 kg ಹಿ ಪುಟ್ ಆನ್ ವೆಯ್ಟ್. 95 kg 93 kg ತನಕನೇ ಪಾಪ ಚೆನ್ನಾಗೆ ಫೆಡ್ ಹಿಮ್ಸೆಲ್ಫ್ ಆ್ಯಂಡ್ ಸ್ವಲ್ಪ ಪುಟ್ ಆನ್ ಆದ ಮನುಷ್ಯ. ಸೊ ದಟ್ ವಾಸ್ ಎ ಡೆಡಿಕೇಶನ್ ದಟ್ ಐ ವಾಸ್ ಟಾಕಿಂಗ್ ಅಬೌಟ್. ಒಬ್ಬ ಲಾಂಚಿಗೆ ಡೆಡಿಕೇಶನ್ ಆಗಿರಬೇಕು ಅನ್ನೋದು. ಆ್ಯಂಡ್ ಯು ವಿಲ್ ನೆವರ್ ಫೈಂಡ್ ಆತ ಆ್ಯಕ್ಟ್ ಮಾಡ್ತೀನಿ ಅಂತ ಇಡೀ ಸಿನಿಮಾದಲ್ಲಿ ಎಲ್ಲೂ ನಿಮ್ಗೆ ಅನ್ಸಲ್ಲ ನಿಮ್ಗೆ ಅಯ್ಯೋ ಮುಂಡೆದ ನಿನ್ನ ಭಾಳ ಹಿಂಗಾಗ್ಬಿಡ್ತಾ ಅಂತ. ಯಾಕೆಂದರೆ ಸಿನಿಮಾ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅನ್ನೋದಕ್ಕಿಂತ ಮುಂಚೆ ನೀವೇನೇ ಹೇಳಿ ಹಿಂಗೆ ಆಗಬಾರ್ದಾಗಿತ್ತು ಅಂತಿತ್ತು ಟೈಟ್ಲು. ಅದನ್ನ ರಿಜಿಸ್ಟರ್ ಮಾಡಿಸ್ಬೇಕು ಅಂತೆಲ್ಲ ಪ್ಲಾನ್ ಇತ್ತು. ಬಟ್ ದೆನ್ ರಾಜ್ಗುರು ಸೆಡ್, ಬರೀ ಅದನ್ನೇನಾದ್ರು ಅಪ್ಪಿತಪ್ಪಿನ ಬೇರೆ ಥರನ ತಗೊಂಡ್ರೆ ಏನಾಗಬಹುದು ಅನ್ನೋ ಒಂದು ಚಿಂತೆ ಬಂತು. ರೈಟರ್ಸ್ ರೈಟ್ಲಿ ಸೆಡ್ ಅಲ್ಲ, ಆಲ್ ಆಫ್ ಅ ಸಡನ್ ಒಂದು ಥಾಟ್ ಬಂತು ರಾಜುಗೆ. ಸೊ ಎಲ್ಲರ ಕಾಲ ಎಳೆಯುತ್ತೆ ಕಾಲ ಅಂತ ಗಾದೆ ಮಾತು, ಅಫ್ಕೋರ್ಸ್ ಅದಿಟ್ಟರೆ ಇದಕ್ಕೆ ಸೂಕ್ತವಾಗಿರುತ್ತೆ. ಆಗ ಸ್ಟ್ರೈಕ್ ಆಗಕ್ಕೆ ಶುರುವಾಯಿತು. ಆ್ಯಂಡ್ ದೆನ್ ಇಟ್ ಸ್ಟಾರ್ಟೆಡ್. 4 ವರ್ಷ ಇದಾಯಿತು. ಇನ್ನೊಂದು ಮತ್ತೊಂದು ಅಂದರೆ ಎವ್ರಿಥಿಂಗ್ ಈಸ್ ರಿಲೇಟೆಡ್ ಟು ಟೈಮ್. ಪ್ರತಿಯೊಂದು ಸಮಯದ ಅಡಿಯಲ್ಲಿ ಅಧೀನದಲ್ಲಿ ಬರುವಂತಹ ಕೆಲಸ, ಕೃತ್ಯ, ಕರ್ಮ ಅನ್ನೋವಂಥದ್ದನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಹೋದ್ವಿ 4 ಇಯರ್ಸಲ್ಲಿ. 25-30 ದಿವಸದಲ್ಲಿ ಸಿನಿಮಾ ಶೂಟಿಂಗ್ ಮುಗಿಸ್ಕೊಂಬಿಟ್ಟಿದ್ವಿ. ದೆನ್ 1.5 ತಿಂಗಳು 2 ತಿಂಗಳು ಮ್ಯಾಕ್ಸಿಮಮ್ ಎಡಿಟಿಂಗ್ ಮುಗಿಸ್ಕೊಂಬಿಟ್ಟಿದ್ವಿ. ವಾಟ್ ಡಿಡ್ ವಿ ವೆಯ್ಟ್ ಫಾರ್ 4 years ಅನ್ಸಕ್ಕೆ ಶುರುವಾಯಿತು. ಬಟ್ ದೆನ್ ಅರ್ಥ ಆಯಿತು ನಮಗೆ, ನೋ, ಟೈಮ್ ಬರೋವರೆಗೂ ನೀನು ಏನು ತಿಪ್ಪರ್ಲಾಗಾಡಿದ್ರು ಏನೂ ಮಾಡೋಕ್ಕಾಗಲ್ಲ. ಆ ಟೈಮ್ ಬರಬೇಕು ಅಂತ. ಆ ಟೈಮ್ ಏಪ್ರಿಲ್ 17ನೇ ತಾರೀಕು 2026. ಸೂಪರ್ ಸರ್. ಎಲ್ಲರೂ ಕಾಲ ಎಳೆಯುತ್ತೆ ಕಾಲ ಅಂದ ತಕ್ಷಣ ಉಪೇಂದ್ರ ಅವ್ರು ನೆನಪಾಗ್ತಾರೆ. ಬಿಕಾಸ್ ಅವರು ಹೇಳಿದಂತಹ ಡೈಲಾಗು. ಸೊ ಅಲ್ಲಿಗೂ ಇಲ್ಲಿಗೂ ಏನಾದರೂ ಲಿಂಕ್ ಇದೆಯಾ? ಮತ್ತೆ ನೀವು ಹೇಳಿದ್ರೆ ಟೈಟಲ್ ಬೇರೆ ಇಡಬೇಕಿತ್ತು, ನೀವೇನೇ ಹೇಳಿ ಈಗ ಆಗಬಾರ್ದಾಗಿತ್ತು ಅಂತ ಹೇಳ್ಬಿಟ್ಟು. ಸೊ ಯಾಕೆ ಆ ರೀತಿಯಾದಂಥ ಸನ್ನಿವೇಶಗಳು ಏನು ಬರುತ್ತೆ? ಮತ್ತೆ ತುಂಬ ವಿಭಿನ್ನವಾಗಿ ಈ ಟೈಟಲ್ ಆಗಿರ್ಬೋದು, ಈಗ ನೀವು ಇಟ್ಟಿರೋ ಟೈಟಲ್ಲು, ಈ ಹಿಂದೆ ನೀವು ಹೇಳಿದ ಟೈಟಲ್ಲು, ಅದರ ಜೊತೆಗೆ ಆ ಊರ ಹೆಸರು ಬರುತ್ತೆ.
ಟೀ ಶಾಪ್ ಹೆಸರು ಬರುತ್ತೆ, ಊರ್ ಬಾಗ್ಲು ಅಂತ ಹೇಳ್ಬಿಟ್ಟು, ಮತ್ತೆ ಊರ ಹೆಸರು ಕೂಡ. ಸೊ ಎಲ್ಲ ಕೂಡ ಒಂದ್ ರೀತಿಯಾಗಿ ಡಿಫ್ರೆಂಟ್ ಆಗಿದೆ. ಸೊ ಏನೋ ಹೇಳಕ್ ಹೊರಟಿದ್ದಾರೆ ಸಿನಿಮಾದ ಮುಖಾಂತರ ಅನ್ನುವಂಥದ್ದು ಗೊತ್ತಾಗತ್ತೆ. ಹೊರತಾಗಿರೋ ಸಿನಿಮಾ ಅಂತ ಹೌದಮ್ಮ, ಇದುವರೆಗೂ ಮಾಡಿಲ್ದಿರೋಂಥ ಸಿನಿಮಾ ಅಂತ ಹೌದು. ನಾನು ಅದನ್ನೇ ಸ್ಟ್ರೆಸ್ ಮಾಡಿ ಪ್ರೆಷರೈಸ್ ಮಾಡಿ ಎಲ್ಲ ಕಡೆನೂ ಇದು ಮಾಡ್ಬೇಕು. ನೋ ಐ ಆಮ್ ನಾಟ್ ಸಚ್ ಪರ್ಸನ್. ಬಟ್ ಇದುವರೆಗೂ ಈ ಥರದ್ದು ಮಾಡಿರಲ್ಲ ಸಿನಿಮಾ ಅಂತ ನಾನು ಹೇಳಬಲ್ಲೆ, ಆಯಿತಾ. 1. ನಂಬರ್ 2, ಹೆಸರುಗಳ ಬಗ್ಗೆ ಕೇಳಿದ್ರಲ್ಲ ನೀವು. ಹಾಂ, ಇದ್ದು ನೋಡು, ಅಲ್ಲಿ ಇದ್ದು ನೋಡು, ಗೊತ್ತಾಗತ್ತೆ ನಿನಗೆ. ಹಾಂ, ಓಕೆ. ಊರು ಬಾಗ್ಲು ಟೀ ಸ್ಟಾಲ್, ಊರು ಬಾಗ್ಲಲ್ಲಿದೆ ಅದು, ಅದಕ್ಕೆ ಅನ್ನೋವಂಥದ್ದು. ಆ್ಯಂಡ್ ಉಪೇಂದ್ರ ಸರ್ ಬಗ್ಗೆ ನೀವು ಕೇಳ್ತಾ ಇದ್ರಿ, ಇದು ಇನ್ಸ್ಪಿರೇಷನಲ್ ಅಂದರೆ ಎಲ್ಲ ಹೊಸ ಡೈರೆಕ್ಟರ್ಗೂ ಅವರ ಇನ್ಸ್ಪಿರೇಷನಲ್ಲು. ಆ್ಯಂಡ್ ತುಂಬ ಮುಖ್ಯವಾಗಿ ನಾನು ರಾಜ್ಗುರು ಡಿಸೈಡ್ ಮಾಡ್ಬೇಕಾದ್ರೆ ಹೆಸರು ಅನ್ನೋದಿದೆಯಲ್ಲ, ದಟ್ ಈಸ್ ದ ಐಡೆಂಟಿಟಿ, ಓಕೆ ಅಲ್ವಾ. ಸೊ ಇವಾಗ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಒಂದು ಸಿನಿಮಾ ಮಾಡಿದ್ದೆ. ಆ ಸಿನಿಮಾಗೂ ಆ ಹೆಸರಿಗೂ ಅದು ಬಿಟ್ಟು ಬೇರೆ ಯಾವ ಸಿನಿಮಾನೂ ಆಗದೇ ಇರೋ ಹಂಗೆ ಇತ್ತು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನುವಂಥದ್ದು. ಈ ಸಿನಿಮಾ ಅಷ್ಟೇ, ಎಲ್ಲರ ಕಾಲ ಎಳೆಯುತ್ತೆ ಕಾಲ. ಇದು ಅಷ್ಟೇ, ಸಾರ್ವತ್ರಿಕವಾಗಿ ಎಲ್ಲರ ಕಾಲ ಎಳೆದೇ ಇರುತ್ತೆ ಕಾಲ. ಸುಮ್ಮನೆ ಯಾವುದೋ ಒಂದು ಫ್ಯಾಂಟಸಿಗೋಸ್ಕರ ಹೆಸರು ಇಡೋದು ಆ ಥರ ಎಲ್ಲ ನನಗೆ ಅಂದರೆ ಐ ಆಮ್ ನಾಟ್ ಸಚ್ ಕೈಂಡ್ ಆಫ್ ರೈಟರ್ ಆರ್ ದ ಡೈರೆಕ್ಟರ್. ಸೊ ನಾನು ರಾಜು ಡಿಸೈಡ್ ಮಾಡಿದಾಗ ಅದೇ ಅಂದ್ವಿ, ಇದು ಸೂಟ್ ಆಗುತ್ತೆ, ಸುಮ್ಮನೆ ಇದ್ಬೋಣ, ನಮ್ಗೆ ವರ್ಕ್ ಆಗಲಿ ಅಂತ ಟೈಟಲ್ ಚೇಂಜ್ ಮಾಡೋಣ ಅಂತ. ನಾನು ದಟ್ ವಾಸ್ ಮೈ ಒಪಿನಿಯನ್. ನಾನು ಕೇಳಿದೆ ಕೂಡ, ಬುದ್ಧಿ ಯಾಕೋ ವರ್ಕ್ ಆಗ್ತಿಲ್ಲ ಅಂತ ಅನ್ಸುತ್ತೆ, ಟೈಟಲ್ ಚೇಂಜ್ ಮಾಡೋಣ ಅಂತಂದರೆ ಅದು ನಮ್ಮ ಟೈಮ್ ರೀ, ಅದು ಟೈಟಲ್ದಲ್ಲ ಸಮಸ್ಯೆ, ನಮ್ಮ ಟೈಮ್. ಸುಮ್ಮನಿದ್ದು ಬಿಡಿ, ಅದಕ್ಕೋಸ್ಕರ ಇನ್ನೊಂದು ಟೈಟಲ್ ಮಾಡಿ ಅದು ಇನ್ನೇನೋ ಮಾಡಿದ್ರೆ ಏನು ಮಾಡ್ತೀರಾ ನೀವು ಅಂತ. ಹೌದಲ್ವಾ, ಇದು ಕರೆಕ್ಟ್ ಅಲ್ವಾ ಅಂತ. ಇಲ್ಲೂ ಸಮಯ ಹೇಳಿದ್ರೆ ಏನು ಮಾಡ್ತೀರಾ ಅಂತ ಅನಿಸಿ, ಕರೆಕ್ಟ್ ಬೇಡ, ಇದಕ್ಕೆ ಫಿಕ್ಸ್ ಆಗೋಣ, ಎಲ್ಲರ ಕಾಲ ಹೇಳುತ್ತೆ ಕಾಲ ಅನ್ನೋದು. ಸೊ ಪ್ರತಿಯೊಂದೂ ಇಟ್ ಹ್ಯಾಸ್ ಟು ಬಿ ಸೋ ಅಡ್ಯಾಪ್ಟಿವ್ ಆರ್ ಸೋ ಆ್ಯಪ್ಟ್. ನೀವು ಮಾತಾಡ್ತಿರ್ಬೇಕಾರೆ. ಸೊ ಈ ಒಂದು ನಿಮ್ಮನ್ನು ಕರಿಬೇಕು ಅಂತಂದ್ರೆ ಇವಾಗ ಏನಂತ ಕರಿಬೇಕು ನಾನು ನಿಮ್ಮನ್ನು? ರೋಜಾ ಅಂತ ಕರಿಬೇಕಲ್ವಮ್ಮ. ರೋಜಾ ಥರನೇ ಇರಬೇಕಲ್ವ ನಾವು, ಅಲ್ವಾ? ಹಂಗೆ ಕಾಣಿಸ್ಬೇಕಂದ್ರೆ ಸುಜಯ್, ಹೌದು ಸುಜಯ್ ಥರ ಇರಬೇಕು ಅಂತ ಅಂದರೆ ಆ್ಯಪ್ಟ್ ಆಗಿದೆಯಾ ನಿನಗೆ ಹೆಸರು? ರಾಜ್ಗುರು, ಹೌದು ರಾಜ್ಗುರು ಥರ ಹಂಗೆ ಅನ್ನಿಸ್ಬೇಕಲ್ವಾ. ಅಡ್ಯಾಪ್ಟಿವ್ ಆ್ಯಂಡ್ ಆ್ಯಪ್ಟಿಂಗ್ ದ ರೈಟ್ ಅಡ್ಯಾಪ್ಟಿವ್ನೆಸ್ ಇದೆಯಲ್ಲ, ದಟ್ ಶುಡ್ ಬಿ ವೆರಿ ನೀಟ್ ಆ್ಯಂಡ್ ಕ್ಲಿಯರ್. ದಟ್ ಶುಡ್ ಬಿ ಕ್ರಿಸ್ಟಲ್ ಕ್ಲಿಯರ್. ಸರ್, ಇವಾಗ ಈ ಸಿನಿಮಾದ ಮುಖಾಂತರ ಕಾಮಿಡಿ ಅಂತೂ ಪಕ್ಕಾ ಸಿಗುತ್ತೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳ್ಬಿಟ್ಟೆ. ಸೊ ಅದ್ರ ಜೊತೆಗೆ ಏನು ಭರವಸೆಯನ್ನು ಕೊಡೋಕೆ ಇಷ್ಟಪಡ್ತೀರಾ ಆಡಿಯನ್ಸ್ಗೆ? ಭರವಸೆ ಅನ್ನೋದು ದೊಡ್ಡ ಪದ ಅದು. ಮೈ ಇಂಟೆನ್ಷನ್ ಆರ್ ಮೈ ರಿಕ್ವೆಸ್ಟ್, ತುಂಬ ಸರಳವಾದಂತಹ ಒಂದು ಪ್ರಶ್ನೆ ನಾನು ಕೇಳ್ತಿರೋವಂಥದ್ದು. ಕನ್ನಡ ಸಿನಿಮಾನ ಚಿತ್ರರಂಗಕ್ಕೆ ಬಂದು ನೋಡಿ, ಇದೆಲ್ಲರೂ ಹೇಳಿರೋ ಮಾತೆ, ನಾವೇನು ಹೊರತಾಗೇನು ಹೇಳ್ತೀರಾ, ಪ್ರತ್ಯೇಕವಾಗಿ ಇನ್ನು ಹೊಸ ಪದ ಬಳಸ್ಕೊಂಡು ಹೇಳ್ತಿರೋದಿಲ್ಲ. ಕನ್ನಡ ಚಿತ್ರರಂಗಕ್ಕೆ ಅಂತಲೇ ಅದಕ್ಕೊಂದು ಚಿತ್ರರಂಗದಲ್ಲಿ ಒಂದು ಕನ್ನಡಕ್ಕೆ ಅಂತ ಒಂದು ಸ್ಥಾನಮಾನ ಇದೆ. ಅದಕ್ಕೆ ನೀವು ಬರೆದಿದ್ರೆ ಬೇರೆ ಯಾರೂ ಬರಲ್ಲ. ನಿಮ್ಮಿಂದ ನಾವು ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ನಿಮ್ಮ ಒಂದು ಉಪಸ್ಥಿತಿ ಇದೆಯಲ್ಲ, ನಿಮ್ಮ ಪ್ರೆಸೆನ್ಸ್, ಪ್ರೊಡ್ಯೂಸರ್ ಅನ್ನೋ ವ್ಯಕ್ತಿ, ನಿರ್ದೇಶನ ಮಾಡಿರೋರು, ಕಥೆ ಬರೆದಿರೋರು, ಎಲ್ಲರಿಗೂ ತುಂಬ ದೊಡ್ಡ ಯಶಸ್ಸು ಸಿಗುತ್ತೆ ಅನ್ನೋದು ನನ್ನ ಮಾತು. ಸೊ ನೀವು ಬಂದರೆ ಅದೆಲ್ಲವೂ ಈಡೇರುತ್ತೆ ಅನ್ನೋದು ನಮಗೆ ಅನಿಸ್ತಾ ಇರುತ್ತದೆ. ತಾರಮ್ಮನ ಪಾತ್ರ ಎಲ್ಲೂ ಕೂಡ ರಿವೀಲ್ ಮಾಡಿಲ್ಲ. ಆ್ಯಂಡ್ ಅವ್ರ ಲುಕ್ ಆಗಿರ್ಬೋದು, ಆ ವಿಗ್ ಆಗಿರ್ಬೋದು, ಮತ್ತು ಆ ಕೌಡೆ, ಆ ಸರಗಳು, ಬಾಯಲ್ಲಿ ಎಲೆ ಅಡಿಕೆ, ಅದೆಲ್ಲ ನೋಡ್ತಾ ಇದ್ರೆ ಒಂದು ರೀತಿಯಾಗಿ ಜೋಗಮ್ಮ ನೆನಪಾಗ್ತಾರೆ. ಮತ್ತು ನಾನು ತಾರಮ್ಮಂಗೂ ಈ ಪ್ರಶ್ನೆ ಕೇಳಿದೆ, ಒಂದು ರೀತಿಯಾಗಿ ಆ ದೈವ ಎಲ್ಲ ತೋರಿಸಿದಂಥ ಸಂದರ್ಭದಲ್ಲಿ ದೈವ ಶಕ್ತಿ ಇರುವಂತಹ ಮಹಿಳೆ ಪಾತ್ರ ನಿಮ್ದು ಏನಾದರೂ ಆಗಿದೆಯಾ ಅಂತ ಅವ್ರು ಏನು ಬಿಟ್ಕೊಟ್ಟಿಲ್ಲ. ನಿಮ್ಮ ಹೆಸರು ಹೇಳಿದ್ರು, ಅಲ್ಲಿ ಬರ್ತಾರೆ ಡೈರೆಕ್ಟರ್ ಕೋಲ್ ತಗೊಂಡು ಅಂತ. ನೀವು ತುಂಬ ಡೀಟೇಲಿಂಗ್ ಆಗಿ ನೀವು ಪೋಸ್ಟರ್ ನೋಡಿದಿರಾ ಮತ್ತು ಟ್ರೈಲರ್ನ ನೋಡಿದಿರಾ ಅಂತ ಅನ್ನಿಸ್ತಾ ಇದೆ. ಐ ವುಡ್ ಸೇ ಪ್ರತಿಯೊಬ್ಬ ಮನುಷ್ಯನಲ್ಲೂ ದೈವಿಕ ಅಂಶ ಇರುತ್ತೆ, ಆಯಿತಾ. ಒಂದು ಏನೋ ಒಂದು ಆಸೆ ಆಗಬೇಕು ಅಂತಿದ್ದಾಗ ಯಾರೋ ಒಬ್ಬ ವ್ಯಕ್ತಿ ಬಂದು ಒಂದು ಮಾತು ಹೇಳ್ತಾನೆ, ಒಳ್ಳೇದಾಗ್ಲಿ ಕಣ್ ಹೋಗ್ಬಾರ ನಿಂಗೆ ಅಂತ. ಅವನು ಹಾಗಂತ ಅವನು ಈಶ್ವರನೇ ಕಳಿಸಿರ್ಬೇಕು ಅಥವಾ ಗಣೇಶ ಕಳಿಸಿರ್ಬೇಕು, ಯಾರೋ ಕಳಿಸಿರ್ಬೇಕು ಅಂತಲ್ಲ. ನಿನ್ನ ನುಡಿಗಳ ಕೆಲಸದ ದೈವಿಕವಾಗಿರಬೇಕು. ದ್ಯಾಟ್ ಈಸ್ ದ ಪಾಸಿಟಿವ್ನೆಸ್ ಇನ್ ಅ ಹ್ಯೂಮನ್ ಬೀಯಿಂಗ್. ನಾನು ತಾರಮ್ಮನ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತಿರೋದಲ್ಲ, ಆ್ಯಸ್ ಎ ಹ್ಯೂಮನ್ ಬೀಯಿಂಗ್ ಬಗ್ಗೆ ನಾನು ಹೇಳ್ತಿರೋವಂಥದ್ದು. ಎಷ್ಟೋ ಸತಿ ಇರುತ್ತೆ ಆ ಥರ ಕ್ಯಾರೆಕ್ಟರ್ನ ನಾವು ಪೋರ್ಟ್ರೇ ಮಾಡೋಣ ಅಂತ ಸಾಕಷ್ಟು ಆಸೆ ಇರುತ್ತೆ. ಬಟ್ ನೀವು ಅಂದ್ಕೊಂಡಂಗೆ ಅದು ದೈವಿಕವಾಗಿರುತ್ತೆ, ಅದು ಇಂದ ಮೇ ಬಿ ದ ರಿಸಲ್ಟ್ ಈಸ್ ಆನ್ ದ 17th ಅನ್ನೋದು ನನ್ನ ಉದ್ದೇಶ ಅಷ್ಟೇ. ಫೈನಲಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಒಂದೊಳ್ಳೆ ಕಾಮಿಡಿ ಜಾನರ್ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ, ಆ್ಯಂಡ್ ತಾರಮ್ಮ ವಿಭಿನ್ನ ಪಾತ್ರದ ಮುಖಾಂತರ ಪರಿಚಯ ಆಗ್ತಾ ಇದ್ದಾರೆ.
ನಿಮ್ಮ 2ನೇ ಸಿನಿಮಾ, ಹಾಸ್ಯ ನಟರಾಗಿ ನಟನೆ ಮಾಡಿದ್ರಿ, ಈಗ ಡೈರೆಕ್ಷನ್ನ ಹೊರೆ ಹೊತ್ತಿದ್ದೀರಾ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ತಾರಮ್ಮ ಇದ್ದಾರೆ, ದತ್ತಣ್ಣ ಇದ್ದಾರೆ, ಮಂಡ್ಯ ರಮೇಶ್ ಅವರು ಇದ್ದಾರೆ, ಮಂಜು ಪಾವಗಡ ಇದ್ದಾರೆ, ರಾಕೇಶ್ ಪೂಜಾರಿ ಇದ್ದಾರೆ, ಆ್ಯಂಡ್ ಮಾಂತೇಶ್ ಇದೆ, ಹಿರೇಮಠ ಅವರು ಇದ್ದಾರೆ, ರಜನಿಕಾಂತ್ ಇದ್ದಾರೆ, ನಾನಿದ್ದೀನಿ, ಆಕರ್ಷ್ ಅಂತ ಒಂದು ಕ್ಯಾರೆಕ್ಟರ್ ಬರ್ತದೆ. ಅದೊಂದು ಇಂಪಾರ್ಟೆಂಟ್ ಕ್ಯಾರೆಕ್ಟ್ರು, ಬಟ್ ನಾನು ಎಲ್ಲೂ ಮೆನ್ಷನ್ ಮಾಡ್ತಿಲ್ಲ ಅದು, ಯಾಕೆಂದರೆ ನಾನು ಎಲ್ಲಿ ತೋರಿಸಿಲ್ಲ ಅನ್ನೋ ಕಾರಣಕ್ಕೆ. ಬಟ್ ಆ ಕ್ಯಾರೆಕ್ಟ್ರಿಂದನೇ ಈ ಸಿನಿಮಾ, ಆ ಕ್ಯಾರೆಕ್ಟರ್ ಇಲ್ಲದೆ ಇದ್ದರೆ ಈ ಸಿನಿಮಾನೇ ಇರ್ತಿರ್ಲಿಲ್ಲ. ಅದನ್ನು ತೋರಿಸಿಲ್ಲ. ಅವ್ನು ಅದೇ ಕೇಳಿದ್ರು, ರೇ ಬುದೇ ನನ್ನ ಕ್ಯಾರೆಕ್ಟ್ರೇ ತೋರಿಸಿಲ್ಲ ನೀವು ಅಂತ ನನಗೆ ಫೋನ್ ಮಾಡಿದ್ದ. ಇವಾಗ ನೀನು ತೋರಿಸ್ಬಿಟ್ರೆ ಮುಗಿದೋಗುತ್ತಲ್ಲ, ಅವಾಗಲೇ ಪೋಸ್ಟ್ ಯಾರೇ ಹಾಕಿ ನಂದು, ನಾನು ಇಲ್ಲೇ ಇಲ್ಲ ಅನ್ಕೊಂಡ್ಬಿಡ್ತಾರೆ ಜನ, ನಾನು ನೋಡಿದ್ರೆ ಪೋಸ್ಟ್ ಆಗ್ತಾ ಇದ್ದೀನಿಲ್ಲ ಅಂತ, ನಂದು ಅನ್ಕೊಂಡು ಹಾಕೋ ಹೋಗ್ಲಿ ಅತ್ಲಾಗೆ ಅಂತ. ಸೊ ಎವ್ರಿಥಿಂಗ್ ಈಸ್ ಕನೆಕ್ಟೆಡ್ ಇನ್ ದ ಫಿಲಮ್. ಓಕೆನಾ? ಚಂದನ್ ಶೆಟ್ಟಿ ಅತ್ಯದ್ಭುತವಾಗಿ ಅಭಿನಯಿಸಿದ್ದಾರೆ, ಅರ್ಚನಾ ಕುಟ್ಗೆ ತುಂಬ ಚೆನ್ನಾಗಿ ಅಭಿನಯಿಸಿದೆ, ಪ್ರವೀಣ್ ಪ್ರದೀಪ್ ಅವ್ರ ಮ್ಯೂಸಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ವಿಶ್ವಚಿತ್ರ ಅವರ ಕ್ಯಾಮರಾ ವರ್ಕು ನಿಮಗೆ ಪಾಗಲ್ ಮಾಡುತ್ತೆ. ನಾನು ಕೇಳ್ದಂಗೆ ಬರ್ಕೊಟ್ಟೇನೆ ರಾಜ್ಗುರು, ನನಗೆ ಇಂಥದ್ದು ಬೇಕು ಅಂತಂದರೆ ತಗೋ ಗೀಚ್ಕೊಡ್ತೀನಿ, ಪುಂಖವಾಗಿ ಗೀಚ್ಕೊಡ್ತೀನಿ, ತಗೊಳಯ್ಯ ಅಂತ ಬರ್ಕೊಟ್ಟಿಯಾನೆ. ಮೋಹನ್ ಅಂತ ಸಿನಿಮಾದ ಒಂದು ಎಡಿಟಿಂಗು ಮತ್ತು ಕಲರಿಂಗ್ ಮಾಡಿಕೊಟ್ಟಿದ್ದಾರೆ. ಆ ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗೋಗುತ್ತೆ, ಇದು ಯಾವುದು ಖರಾಬ್ ಕೈ, ಇದು ಸಖತ್ತಾಗೇನೋ ಕೂತ್ಕೊಂಡ್ರ ಕೈ, ಇದು ನೋಡಿದ ತಕ್ಷಣ ನಿಮಗೆ ಒಬ್ಬ ಸೂಪರಮ್ಮ ಇದು ಅಂತ ಅನ್ಸುತ್ತೆ, ಒಳಗಡೆ ಫೀಲ್ ಆಗ್ತಿದ್ದಂಗೆ ಅನ್ಸೋಕ್ಕೆ ಶುರು ಆಗುತ್ತೆ. ಇವರೆಲ್ಲರ ಸಪೋರ್ಟ್ ನಡುವೆ ನಾನು ಈ ಸಿನಿಮಾನ ಡೈರೆಕ್ಟ್ ಮಾಡೋವಂಥ ಪ್ರಯತ್ನವನ್ನು ಮಾಡಿದ್ದೀನಿ. ಏಪ್ರಿಲ್ 17ನೇ ತಾರೀಕು ರಿಲೀಸು. ದಯವಿಟ್ಟು ತಾವೆಲ್ಲರೂ ಬಂದು ಈ ಸಿನಿಮಾವನ್ನು ನೋಡಬೇಕು, ಹಾರೈಸಬೇಕು ಅಂತ ಕೇಳ್ಕೊತೀನಿ. ಸೂಪರ್ ಸರ್. ಎಲ್ಲರೂ ಕೂಡ ಥಿಯೇಟ್ರಿಗೆ ಬಂದು ಸಿನಿಮಾವನ್ನ ನೋಡಿ ಮೆಚ್ಕೊಂಡು ಅಪ್ಕೊಂಡು ಹೋಗ್ತಾರೆ ಅನ್ನೋ ಭರವಸೆ ನಂಗಂತೂ ಟ್ರೈಲರ್ ನೋಡಿ ಬಂದಿದೆ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಸಿನಿಮಾಗೆ. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ಸುಜಯ್ ಶಾಸ್ತ್ರಿ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಎಲ್ಲರೂ ಕೂಡ ನಮ್ಮ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ಕನ್ನಡವನ್ನ ಉಳಿಸಿ ಬೆಳೆಸೋಣ, ನೋ ಪೈರಸಿ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ವಿಶ್ವನಾಥ್ ಜೊತೆ ರೋಜಾ ಮನು ಪಾಟೀಲ್, ಅಶ್ವವೇಗ ನ್ಯೂಸ್, ಬೆಂಗಳೂರು.